ಇನ್ನು ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವರ್ಸಸ್ ಎಂಇಎಸ್ ಅನ್ನುವಂತಹ ವಾತಾವರಣ ನಿರ್ಮಾಣವಾಗಿದೆ. ಹೀಗಾಗಿ ಎರಡೂ ಕಡೆಯಿಂದ ಪ್ರತಿಭಟನೆಗಳು ನಡೆದಿದ್ದು ಹಲವರನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಶಕ್ಕೆ ಪಡೆಯಲಾಗಿದೆ. ವ್ಯಾಕ್ಸಿನ್ ಡಿಪೋದತ್ತ ಹೋಗ್ತಿದ್ದಂತಹ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂತಹ ಡೀಟೇಲ್ಸ್. ಬೆಳಗಾವಿಯ ಬೋರಾ ಗಾರ್ವೇಸ್ ಸರ್ಕಲ್ ಬಳಿ ಕರವೇ ಕಾರ್ಯಕರ್ತರನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ವಿರುದ್ಧ ಧಿಕ್ಕಾರ ಕೂಗಿ ಕರವೇ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಈ ಸಂದರ್ಭ ಯಾರ ಕಡೆಯಿಂದ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರದು ಅನ್ನುವಂತ ಮುನ್ನೆಚ್ಚರಿಕಾ ಕ್ರಮದ ಭಾಗವಾಗಿ ಕರವೇ ಕಾರ್ಯಕರ್ತರನ್ನ ಕೂಡ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಧಿವೇಶನದ ಸಂದರ್ಭದಲ್ಲಿ ಅಲ್ಲಿನ ಸ್ಥಿತಿಗತಿಯನ್ನ ಹಾಳ್ಗೆಡಬೇಕು ಅನ್ನುವಂತಹ ವಿಫಲ ಯತ್ನ ಎಂಇಎಸ್ ಕಡೆದು ಪ್ರತಿ ಬಾರಿ ಕೂಡ ಇಂಥದ್ದೊಂದು ದುಸ್ಸಾಹಸಕ್ಕೆ ಈ ನಾಡದ್ರೋಹಿಗಳು ಕೈ ಹಾಕ್ತಾರೆ. ಇವರ ವಿರುದ್ಧವಾಗಿ ತೊಡೆತಟ್ಟಿ ನಿಂತಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಿದ್ದೇಶ್ ಪುಟಾಣೆ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸಿದ್ದೇಶ್, ಅಧಿವೇಶನದ ಸಂದರ್ಭ ಪರಿಸ್ಥಿತಿ ಹಾಳು ಮಾಡಬೇಕು ಅಂತೇಳಿ ಮಹಾಮೇಳಾವ್ಗೆ ಉದ್ದೇಶವನ್ನ ಹೊಂದಲಾಗಿತ್ತು. ಬಟ್ ಅದಕ್ಕೆ ಜಿಲ್ಲಾಡಳಿತ ಬ್ರೇಕ್ ಹಾಕ್ತು. ಬಟ್ ಸ್ಟಿಲ್ ಉದ್ದಟತನ ತೋರುವಂತಹ ಭಾಗವಾಗಿ ಎಂಇಎಸ್ ಪುಂಡರು ತಮ್ಮ ಅಟ್ಟಹಾಸವನ್ನ ಮೆರೀತಿದ್ದಾರೆ. ಅಂಡ್ ಇವರಿಗೆ ತೊಡೆ ತಟ್ಟಿ ಸೆಡ್ಡು ಹೊಡೆದು ನಿಂತಿರೋದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು. ಓವರ್ ಆಲ್ ಚಿತ್ರಣದ ಕುರಿತಾಗಿ ಡೀಟೇಲ್ಸ್ ಕೊಡೋದಾದ್ರೆ ಪ್ರಜ್ವಲ, ಏನಂತಂದ್ರೆ ಪ್ರತಿ ಬಾರಿ ಅಂತ ಈ ಬಾರಿಯೂ ಕೂಡ ಏನಂತಂದ್ರೆ ಬೆಳಗಾವಿ ಎಂಇಎಸ್ ಪುಂಡರಾಗಿರ್ಬೋದು, ಮತ್ತೆ ಕೊಲ್ಲಾಪುರದಿಂದ ಏನು ಶಿವಸೇನೆ ಪುಂಡರಾಗಿರ್ಬೋದು, ಎರಡೂ ಕೂಡ ಜನ ಕೂಡ ಏನಂತಂದ್ರೆ ಬೆಳಗಾವಿಯಲ್ಲಿ ಇಲ್ಲಿಯ ಶಾಂತಿ ಮತ್ತು ಸುವ್ಯವಸ್ಥೆ ಹದಗೆಡಿಸಲು ಮಹಾಮೇಳವ ಅನ್ನುವ ಒಂದು ಪ್ರತಿಭಟನೆಯನ್ನು ನಮ್ಮ ರಾಜ್ಯ ಸರ್ಕಾರ ವಿರುದ್ಧ ಮತ್ತು ಬೆಳಗಾವಿ ಜಿಲ್ಲಾಡಳಿತ ವಿರುದ್ಧ ಮಾಡ್ತಾರೆ. ಇವತ್ತು ಕೂಡ ಅದೇ ರೀತಿ ಬೆಳಗಾವಿಯ ತಿಳಕವಾಡಿಯಲ್ಲಿರುವ ವ್ಯಾಕ್ಸಿನ್ ಡಿಪೋದಲ್ಲಿ ಏನು ಮಹಾಮೇಳವನ್ನು ಅಲ್ಲಿ ಏನಂತಂದ್ರೆ ಪುಂಡರು ಹಮ್ಮಿಕೊಂಡಿದ್ದರು. ಸಾಕಷ್ಟು ಜನಸಂಖ್ಯೆ ಸೇರೋದ್ರಿಂದ ಪೊಲೀಸರು ಕೂಡ ಬಿಗಿ ಬಂದೋಬಸ್ತ್ ಇರೋದ್ರಿಂದ ಎಂಇಎಸ್ ಪುಂಡರನ್ನು ತಕ್ಷಣವೇನಂತಂದ್ರೆ ವಶಕ್ಕೆ ಪಡೆದುಕೊಂಡು ಯಾವುದೇ ರೀತಿಯಾದಂತಹ ಪ್ರತಿಭಟನೆಗೆ ಅವಕಾಶ ಕೊಡೋದಿಲ್ಲ ಅನ್ನುವ ಮುಖಾಂತರ ಅಲ್ಲಿಯ ಮುಖಂಡರಾದ ಶುಭಂ ಶೇಖೆ ಮತ್ತು ಇನ್ನಿತರ ಮುಖಂಡರನ್ನು ವಶಕ್ಕೆ ಪಡೆದುದಲ್ಲದೆ ಇದರ ಬೆನ್ನಲ್ಲೇ ಏನಂತಂದ್ರೆ ಬೆಳಗಾವಿಯ ಏನು ಕರವೇ ಮುಖಂಡರಾಗಿರ್ಬೋದು ಮತ್ತೆ ಇನ್ನಿತರ ಕನ್ನಡ ಸಂಘಟನೆ ಮುಖಂಡರಾಗಿರ್ಬೋದು ಇವರು ಕೂಡ ಏನಂತಂದ್ರೆ ಅವ್ರ ಮಹಾಮೇಳ ವಿರುದ್ಧ ಏನಂತಂದ್ರೆ ಅವ್ರ ಮಹಾಮೇಳಕ್ಕೆ ನುಗ್ಗುವ ಪ್ರಯತ್ನ ಮಾಡಿ
ತಮ್ಮ ಆಕ್ರೋಶವನ್ನು ಕೂಡ ಹೊರ ಹಾಕಿರುವಂತದ್ದು. ಸದ್ಯ ಕರವೇ ಮುಖಂಡರು ಮತ್ತು ಇನ್ನುಳಿದ ಕನ್ನಡ ಪರದ ಸಂಘಟನೆ ಮುಖಂಡರು ಏನಂತಂದ್ರೆ ಅವರು ಕೂಡ ಪೊಲೀಸ್ ವಶಕ್ಕೆ ಈಗಾಗಲೇ ಪಡೆದುಕೊಂಡಿರುವಂತದ್ದು. ಮತ್ತೆ ಯಾವುದೇ ರೀತಿಯಾದ ಅನಾಹುತಕರ ಘಟನೆ ನಡೆಯಬಾರದನ್ನುವ ಎನ್ನುವ ಸಲುವಾಗಿ ಹಲವಾರು ಪೊಲೀಸ್ ಸಿಬ್ಬಂದಿಗಳನ್ನು ಏನಂತಂದ್ರೆ ಬೆಳಗಾವಿಯ ಏನು ತಿಲಕವಾಡಿಯ ವ್ಯಾಕ್ಸಿನ್ ಡಿಪೋ ಸುತ್ತಮುತ್ತ ಸರ್ಪಗಾವಲನ್ನು ಈಗಾಗಲೇ ಹಾಕಿಕೊಂಡಿರುವಂತದ್ದು. ಮತ್ತೆ ಇತ್ತ ಬೆಳಗಾವಿಯ ಕುಗ್ನೋಳಿ ಚೆಕ್ ಪೋಸ್ಟ್ ಏನಿದೆ, ಚೆಕ್ ಪೋಸ್ಟ್ ಆಗಿರ್ಬೋದು, ಮತ್ತೆ ಬೆಳಗಾವಿಯ ಶಿನ್ನೋಳಿ ಅಂತ ಏನು ಗಡಿ ಭಾಗವಾಗಿರುತ್ತೆ, ಈ ಗಡಿ ಮಾರ್ಗದಿಂದ ಏನು ಕೊಲ್ಲಾಪುರದಿಂದ ಯಾವುದೇ ರೀತಿ ಶಿವಸೇನೆ ನಾಯಕರು ಇಲ್ಲಿ ಬಂದು ಇಲ್ಲಿ ಏನಂತಂದ್ರೆ ಪ್ರಚೋದನಕಾರಿ ಭಾಷಣ ನೀಡುವುದರಿಂದ ಇಲ್ಲಿನ ಶಾಂತಿ ಸುವ್ಯವಸ್ಥೆ ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ ಗಡಿಯನ್ನು ಕೂಡ ಈಗ ತಪಾಸಣೆ ಮಾಡಿಯೇ ಅಲ್ಲಿ ಈಗ ವಾಹನಗಳನ್ನು ಬಿಡುತ್ತಿರುವಂತದ್ದು. ಪ್ರಜ್ವಲ. ರೈಟ್ ಸಿದ್ದೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.